ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಆಗಿರುವಂತದ್ದು. ಕರ್ನಾಟಕಕ್ಕೆ ವರಿಷ್ಠರು ಎಂಟ್ರಿ ಕೊಡ್ತಾ ಇದ್ದಾರೆ. ಗೊಂದಲ ಬಣಗಳ ಗೂಡಾಗಿದ್ದಂತಹ ಬಿಜೆಪಿಯಲ್ಲಿ ಸಂಚಲನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಾಲು ಸಾಲು ರಾಷ್ಟ್ರೀಯ ನಾಯಕರು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು. ಬೆಂಗಳೂರಿಗೆ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಚುಚ್ಚಲ ಭೇಟಿಯನ್ನ ಕೊಟ್ಟಿದ್ದಾರೆ. ಸಾಲು ಸಾಲು ರಾಷ್ಟ್ರೀಯ ನಾಯಕರು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬೆಂಗಳೂರು ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಚುಚ್ಚಲ ಭೇಟಿಯನ್ನು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಬಳಿಕ ಇದೀಗ ಕರ್ನಾಟಕದತ್ತ ಕೂಡ ಕಣ್ಣಿಟ್ಟಿರುವಂತಹ ಕೇಸರಿ ಸೇನೆ. ರಾಜ್ಯಾಧ್ಯಕ್ಷರ ಬದಲಾವಣೆ, ಕೋರ್ ಕಮಿಟಿಗೆ ಸರ್ಜರಿ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಕಳೆದ 3 ದಿನಗಳಿಂದ ಒಬ್ಬೊಬ್ಬ ನಾಯಕರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು. ಮೇ 20ರಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಿವಪ್ರಕಾಶ್ ಆಗಮಿಸ್ತಾ ಇದ್ದಾರೆ. ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ನಿತಿನ್ ನಬೀನ್ ಬೆಂಗಳೂರಿಗೆ ಆಗಮಿಸಿರುವಂಥದ್ದು. ಯಡಿಯೂರಪ್ಪ ಮನೆಯಲ್ಲಿ ನಿತಿನ್ ನಬೀನ್ಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೂಡ ಕೋರಲಾಗಿದೆ. ರಾಜ್ಯ ಬಿಜೆಪಿ ಮೇಜರ್ ಸರ್ಜರಿ ನಡೀತಾ ಇದೆ. ರಾಜ್ಯ ಬಿಜೆಪಿಗೆ ಕರ್ನಾಟಕಕ್ಕೆ ವರಿಷ್ಠರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ, ಸಭೆಗಳನ್ನ ಮಾಡ್ತಾ ಇದ್ದಾರೆ, ಮಾತುಕತೆ ಚರ್ಚೆಗಳನ್ನ ಆಡ್ತಾ ಇದ್ದಾರೆ. ಗೊಂದಲ ಬಣಗಳ ಗೂಡಾಗಿದ್ದಂತಹ ಬಿಜೆಪಿಯಲ್ಲಿ ಸಂಚಲನ ಮೂಡುವಂಥದ್ದು ಫಿಕ್ಸ್. ಹಾಗಾದ್ರೆ ಯಾಕೆಂದರೆ ಸಾಲು ಸಾಲು ರಾಷ್ಟ್ರೀಯ ನಾಯಕರು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು. ಬೆಂಗಳೂರಿಗೆ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಚೊಚ್ಚಲ ಭೇಟಿಯನ್ನು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಬಳಿಕ ಕರುನಾಡಿನತ್ತ ಕೂಡ ಕಣ್ಣಿಟ್ಟಿರುವಂತಹ ಕೇಸರಿ ಸೇನೆ. ಇನ್ನು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಇರ್ತಾರಾ ಅಥವಾ ಪಟ್ಟವನ್ನ ಬಿಡ್ತಾರಾ, ಇದು ಒಂದು ಪ್ರಶ್ನೆ ಇದೆ. ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಮಹಾ ಬದಲಾವಣೆ ಆಗೋದು ಫಿಕ್ಸಾ? ಬಿಕಾಸ್ ಸಂಚಲನವನ್ನ ಮೂಡಿಸ್ತಾ ಇರುವಂತಹ ಒಂದು ಗೊಂದಲಗಳ ಗೂಡಾಗಿರುವಂಥದ್ದು ಏನು ನಡೀತಾ ಇದೆ. ಮೇಜರ್ ಸರ್ಜರಿ ಮಾಡೋದಕ್ಕೆ ಪ್ಲಾನಿಂಗ್ಸ್ ಅನ್ನ ಮಾಡ್ತಾ ಇರುವಂಥದ್ದು. ಮುಂದಿನ ರಾಜ್ಯ ಬಿಜೆಪಿ ಸಾರಥಿ ಯಾರು? ಇದೇ ಒಂದು ದೊಡ್ಡ ಬಿಗ್ ಕ್ಯೂರಿಯಾಸಿಟಿ, ಕುತೂಹಲ ಹುಟ್ಟಿಸುವಂತಹ ಚರ್ಚೆ. ಶೀಘ್ರದಲ್ಲೇ ನಾಯಕತ್ವ ಗೊಂದಲಕ್ಕೆ ತೆರೆ ಬೀಳುವಂತಹ ಒಂದು ನಿರೀಕ್ಷೆ ಕೂಡ ಇದೆ. 3 ಸೂತ್ರಗಳೊಂದಿಗೆ ರಾಜ್ಯಕ್ಕೆ ಆಗಮಿಸಿದಂತಹ ವರಿಷ್ಠರು ಒಕ್ಕಲಿಗ, ಲಿಂಗಾಯತ, ಹಿಂದುಳಿದ ವರ್ಗ. ಸೊ ಈ 3 ಸೂತ್ರದಡಿ ಭರ್ಜರಿ ಸರ್ಜರಿಯನ್ನ ಮಾಡ್ತಾ ಇದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಈ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು, ಜೊತೆಗೆ ಗೌಪ್ಯ ಸಭೆಗಳನ್ನ ಮಾಡ್ತಾ ಇರುವಂಥದ್ದು, ಸಾಲು ಸಾಲಾಗಿ ರಾಷ್ಟ್ರೀಯ ನಾಯಕರು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು, ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದಾಗ ಮೇಜರ್ ಸರ್ಜರಿ ಅಂತೂ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಕ್ಕಲಿಗ, ಲಿಂಗಾಯತ, ಹಿಂದುಳಿದ ವರ್ಗ, ಈ 3 ಸೂತ್ರದಡಿ ಕೂಡ ಭರ್ಜರಿ ಸರ್ಜರಿಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ರಾಜ್ಯ ಬಿಜೆಪಿ ಸಾರಥಿ ಯಾರಾಗ್ತಾರ? ಹಾಗಾದ್ರೆ ಇದು ಕ್ಯೂರಿಯಾಸಿಟಿ ಇರುವಂತಹ ವಿಚಾರ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿರ್ತಾರಾ ಅಥವಾ ಪಟ್ಟವನ್ನ ಬಿಡುವಂತಹ ಸಾಧ್ಯತೆಗಳು ಇದೆಯಾ? ಅದು ಒಂದು ಕುತೂಹಲ ಇದೆ. ಬಟ್ ಮಹಾ ಬದಲಾವಣೆ ಆಗೋದಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮೇ 20ಕ್ಕೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಿವಪ್ರಕಾಶ್ ಆಗಮಿಸಿರುವಂಥದ್ದು. ಜೊತೆಗೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ನಿತಿನ್ ನಬೀನ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅದ್ಧೂರಿ ಸ್ವಾಗತವನ್ನು ಕೂಡ ಕೋರಲಾಗಿದೆ ನಿತಿನ್ ನಬೀನ್ಗೆ. ಗೊಂದಲ ಬಣಗಳ ಗೂಡಾಗಿದ್ದಂತಹ ಬಿಜೆಪಿಯಲ್ಲಿ ಇದೀಗ ಸಂಚಲನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿ ನಾಯಕತ್ವದ ಸಾಧ್ಯತೆಗಳು ಏನೆಲ್ಲ ಇರುತ್ತೆ ಅದನ್ನು ನೋಡ್ತಾ ಹೋಗೋದಾದ್ರೆ, ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರ ಬದಲಾವಣೆಗಳಾಗಬಹುದು. ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ಅದಲು ಬದಲಾಗಬಹುದು. ಒಂದು ಕಂಪ್ಲೀಟ್ ಆಗಿ ಬದಲಾಯಿಸಬಹುದು, ಇಲ್ಲ ಅದಲು ಬದಲನ್ನು ಮಾಡಬಹುದು. ವಿಪಕ್ಷ ನಾಯಕರ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇದೆ. ಒಕ್ಕಲಿಗರಿಗೆ ರಾಜ್ಯಾಧ್ಯಕ್ಷ ಸ್ಥಾನ, ಲಿಂಗಾಯತರಿಗೆ ವಿಪಕ್ಷ ಸ್ಥಾನ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಲಿಂಗಾಯತರಿಗೆ ವಿಪಕ್ಷ ಸ್ಥಾನ, ಒಬಿಸಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಒಬಿಸಿ ವಿಪಕ್ಷ ಸ್ಥಾನ, ಲಿಂಗಾಯತರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು.